ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಕಹಸ. ಒಂದು ಸಾರಿ ಒಬ್ಬ ವ್ಯಕ್ತಿ ಒಂದು ಗುಡಿಸಲಿಗೆ ಬೆಂಕಿಯನ್ನು ಹಚ್ತಾನೆ. ಹಾಗೆಯೇ ಅದನ್ನು ನೋಡುತ್ತಾ ನಿಂತಿರುತ್ತಾನೆ. ಹಾಗೆಯೇ ಅದರ ಜೊತೆಗೆ ತುಂಬ ಜನರು ನೋಡುತ್ತಾ ನಿಂತಿರುತ್ತಾರೆ. ಆ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಬೊಗಸೆಯಲ್ಲಿ ನೀರು ತಂದು ಆ ಬೆಂಕಿಯನ್ನು ಆರಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಇದನ್ನು ನೋಡಿದ ಆ ಬೆಂಕಿ ಹಚ್ಚಿದ ವ್ಯಕ್ತಿ ಬಂದು ಕೇಳ್ತಾನಂತೆ, ಈ ರೀತಿ ನೀನು ಬೊಗಸೆಯಲ್ಲಿ ನೀರು ತಂದು ಈ ಬೆಂಕಿಯನ್ನು ನಿನ್ನಿಂದ ಆರಿಸಲು ಸಾಧ್ಯವಿಲ್ಲ, ಏಕೆ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಅಂತ ಹೇಳ್ತಾನಂತೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನೋಡು ಗೆಳೆಯ, ನಾವು ಇಲ್ಲಿಂದ ನಾಳೆ ದೇವರ ಹತ್ತಿರ ಹೋದಾಗ 2 ಪುಸ್ತಕಗಳು ಇರುತ್ತವೆ. ಒಂದು ಪುಸ್ತಕದಲ್ಲಿ ಬೆಂಕಿಯನ್ನು ಹಚ್ಚಿದವರ ಹೆಸರು ಹಾಗೂ ಇನ್ನೊಂದು ಪುಸ್ತಕದಲ್ಲಿ ಬೆಂಕಿಯನ್ನು ಆರಿಸಿದವರ ಹೆಸರು. ನನ್ನ ಹೆಸರು ಬೆಂಕಿಯನ್ನು ಆರಿಸಿದವರ ಪುಸ್ತಕದಲ್ಲಿ ಇರಬೇಕೆಂದು ನಾನು ಅಂದುಕೊಂಡಿದ್ದೇನೆ. ಆದ್ದರಿಂದ ನನ್ನ ಕಾಯಕವನ್ನು ನಾನು ಮಾಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆದ್ದರಿಂದ ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ಬದುಕೋಣ. ನಾವು ಒಳ್ಳೆಯವರಾಗಿ ಒಳ್ಳೆಯದನ್ನು ಮಾಡುತ್ತಾ ಮುಂದೆ ಸಾಗೋಣ. ನಮ್ಮನ್ನು ಯಾರು ಪ್ರಶಂಸೆ ಮಾಡದೇ ಇದ್ದರೂ ಪರವಾಗಿಲ್ಲ, ನಮ್ಮನ್ನು ಒಳ್ಳೆಯವರೆಂದು ಹೇಳದೇ ಇದ್ದರೂ ಪರವಾಗಿಲ್ಲ. ನಾಳೆ ಎಲ್ಲವನ್ನ ಆ ದೇವರು ನಮ್ಮನ್ನು ನೋಡುತ್ತಲೇ ಇರುತ್ತಾನೆ. ಆ ದೇವರಿಗೆ ನಾವು ಉತ್ತರವನ್ನು ನೀಡಬೇಕಾಗಿದೆ. ಆದ್ದರಿಂದ ಬೆಂಕಿಯನ್ನು ಆರಿಸಿದವರ ಪುಸ್ತಕದಲ್ಲಿ ನಮ್ಮ ಹೆಸರು ಇರಲಿ ಎಂದು ಬದುಕುವ ಪ್ರಯತ್ನವನ್ನು ಮಾಡೋಣ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.